ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು 11ನೇ ತರಗತಿಯ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ ಇಂಪಾರ್ಟೆಂಟ್ ಆಗಿರುವಂತಹ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳ ಐಡೆಂಟಿಟಿಗಳನ್ನು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಈಗ ಆ ಒಂದು ಬೇಸ್ ಮೇಲೆ ಬರುವಂಥ ಎಕ್ಸಾಂಪಲ್ಗಳನ್ನು ನೋಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ಗಳು ನಿಮಗೆ ಪರ್ಫೆಕ್ಟ್ ಆಗಿದ್ದರೆ ಈ ಒಂದು ಎಕ್ಸಾಂಪಲ್ಗಳನ್ನು ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಉದಾಹರಣೆಗಳನ್ನು ನೋಡೋಣ. ಮೊದಲನೇ ಒಂದು ಉದಾಹರಣೆ ಏನಪ್ಪ ಅಂದರೆ 3 ಆಫ್ ಸೈನ್ ಪೈ ಬೈ 6 ಸೆಕೆಂಡ್ ಆಫ್ ಪೈ ಬೈ 3 ಮೈನಸ್ 4 ಸೈನ್ ಪೈ ಬೈ 6 ಕಾಟ್ ಆಫ್ ಪೈ ಬೈ 4 ಈಕ್ವಲ್ಸ್ ಟು 1 ಅಂತ ನಾವು ಸಾಲ್ವ್ ಮಾಡಬೇಕಾಗಿದೆ. ಸೊ ಉದಾಹರಣೆ ಈ ರೀತಿಯಾಗಿದೆ. ಇಲ್ಲಿ ಪ್ರತಿಯೊಂದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ಗಳ ಆ್ಯಂಗಲ್ಸ್ಗಳೇನಿದ್ದಾವೆ ಇದು ರೇಡಿಯನಲ್ಲಿ ಇದ್ದಾವೆ. ಸೊ ಇವುಗಳ ಒಂದು ವ್ಯಾಲ್ಯೂಗಳು ನಿಮಗೆ ಗೊತ್ತಿದ್ರೆ ನಾವು ಈಸಿಯಾಗಿ ಈ ಒಂದು ಕ್ವಶನನ್ನು ನಾವು ಸಾಲ್ವ್ ಮಾಡ್ಬೋದು. 3 ಹಾಗೆ ತೆಗೆದುಕೊಳ್ಳೋಣ. ಸೈನ್ ಆಫ್ ಪೈ ಬೈ 6 ಅಂದರೆ ಎಷ್ಟು? ಸೈನ್ 30 ಡಿಗ್ರಿ. ಸೈನ್ 30 ಡಿಗ್ರಿ ಅಂದರೆ ಎಷ್ಟು? ಇಂಟು 1/2. ಸೆಕೆಂಡ್ ಆಫ್ ಪೈ ಬೈ 3 ಅಂತಂದರೆ ಸೆಕ್ ಎನ್ನುವಂಥದ್ದು ಕಾಸ್ ದ ಇನ್ವರ್ಸ್ ಆಗಿರುತ್ತೆ. ಕಾಸ್ ದ ಇನ್ವರ್ಸ್ ಅಂದರೆ ಕಾಸ್ ಪೈ ಬೈ 3 ಅಂದರೆ 60 ಡಿಗ್ರಿ. ಕಾಸ್ 60 ಡಿಗ್ರಿ ಅಂದರೆ ಎಷ್ಟು? 1/2. ಅದರ ಒಂದು ಇನ್ವರ್ಸು 1/2 ಅಂದರೆ ಅದು ಏನಾಗಿರುತ್ತೆ? 2 ಆಗಿರುತ್ತೆ. ಮೈನಸ್ 4 ಸೈನ್ ಆಫ್ ಪೈ ಬೈ 6 ಅಂತ ಇದೆ. ಇದನ್ನು ನಾವು ಯಾವ ರೀತಿಯಾಗಿ ಬರೀಬೋದು ಅಂತ ನೋಡೋದಾದರೆ ಪೈ ಮೈನಸ್ ಪೈ ಬೈ 6 ಅಂತ ಬರಿಬೋದು. 6 ಇಂಟು ಪೈ ಅಂದಾಗ 6 ಪೈ ಆಗುತ್ತೆ. ಮೈನಸ್ 1 ಪೈ ಮಾಡಿದಾಗ ಪೈ ಡಿವೈಡೆಡ್ ಬೈ 6 ಅಂತ ಬರುತ್ತೆ. ಓಕೆ, ಈ ರೀತಿಯಾಗಿ ಬರಿಬೇಕು. ಕಾಟ್ ಪೈ ಬೈ 4 ಅಂದರೆ ಎಷ್ಟು? ಟ್ಯಾನ್ ಪೈ ಬೈ 4 ಅಂದರೆ 45 ಡಿಗ್ರಿ 1 ಬರುತ್ತೆ. ಕಾಟ್ ಅದರ ಇನ್ವರ್ಸ್ ಅಂದರೆ ಅದು 1 ಆಗಿರುತ್ತೆ. ಓಕೆ, ಇವಾಗ ನೆಕ್ಸ್ಟು 2 ಕ್ಯಾನ್ಸಲ್ ಆಗುತ್ತೆ. 3 ನೆಕ್ಸ್ಟ್ ಮೈನಸ್ 4 ಸೈನ್ ಪೈ ಅಂದರೆ 0 ಆಗುತ್ತೆ. ಸೈನ್ ಎನ್ ಪೈ ಈಕ್ವಲ್ಸ್ ಟು 0 ಜನರಲ್ ಫಾರ್ಮುಲಾ ಗೊತ್ತಿರಬೇಕು. ಹಾಗಾಗಿ ಸೈನ್ ಎನ್ ಪೈ ಅಂದರೆ 0 ಆಗುತ್ತೆ. ಹಾಗಾಗಿ ಸೈನ್ ಪೈ ಬೈ 6 ಸೈನ್ ಪೈ ಬೈ 6 ವ್ಯಾಲ್ಯೂನ ತೆಗೆದುಕೊಂಡಾಗ ಇದು ಸೈನ್ ಏನಾಗುತ್ತೆ? ಸೈನ್ 30 ಡಿಗ್ರಿ. ಸೈನ್ 30 ಡಿಗ್ರಿ ಅಂದರೆ 1/2. ಓಕೆ, 1/2 ಅಂತ ಆಗುತ್ತೆ. ನೆಕ್ಸ್ಟ್ ಏನು ಸಾಲ್ವ್ ಮಾಡೋದಪ್ಪ ಅಂದರೆ ಇವಾಗ 2 1s 2 2s 3 ಮೈನಸ್ 2 1 ಬರುತ್ತೆ. ಸೊ LHS is equal to RHS ಹಿನ್ಸ್ ಪ್ರೂವ್ಡ್ ಅಂತ ನಾವು ಈಗ ಎಕ್ಸಾಂಪಲನ್ನು ಈ ರೀತಿಯಾಗಿ ಬರಿಬೇಕು. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ನೆಕ್ಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದರೆ ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ 15 ಡಿಗ್ರಿ. ಸೈನ್ 15 ಡಿಗ್ರಿ ಇದೇನಪ್ಪ? ಆ್ಯಂಗಲು 30 ಡಿಗ್ರಿ ಗೊತ್ತಿದೆ, 60 ಡಿಗ್ರಿ ಗೊತ್ತಿದೆ, 45 ಡಿಗ್ರಿ ಗೊತ್ತಿದೆ. 15 ಡಿಗ್ರಿ ಅಂದರೆ ಏನು? ಯಾವ ರೀತಿ ನಾವು ಇದನ್ನು ಐಡೆಂಟಿಫಿಕೇಷನ್ ಮಾಡ್ಬೋದು ಅಂತ ಈಗ ನೋಡೋಣ. ಈಗ ಸೈನ್ 15 ಡಿಗ್ರಿ. ಸೊ ನಮಗೆ ಗೊತ್ತಿರುವಂಥ ಯಾವುದಾದ್ರೂ ಒಂದು ಆ್ಯಂಗಲ್. ಈಗ ಸೈನ್ 30 ಗೊತ್ತಿದೆ. 30ಯಲ್ಲಿ 15ಅನ್ನು ಮೈನಸ್ ಮಾಡಿ ಆವಾಗ ಅಗೇನ್ 50 ಬರುತ್ತೆ. ಅದನ್ನು ನಮಗೆ ಇದು ಸರಿ ಹೊಂದೋದಿಲ್ಲ. ಈಗ ಸೈನ್ 45 ಡಿಗ್ರಿಯಲ್ಲಿ 30 ಡಿಗ್ರಿಯನ್ನು ಮೈನಸ್ ಮಾಡಿ ಆವಾಗ ಎಷ್ಟು ಬರುತ್ತೆ? ಸೈನ್ 45ಲಿ ಸೈನ್ 30ಯನ್ನು ಮೈನಸ್ ಮಾಡಿ ಆವಾಗ ಎಷ್ಟು ಬರುತ್ತೆ? 15 ಬರುತ್ತೆ. ಈ ರೀತಿಯಾಗಿ ಆ್ಯಂಗಲ್ಸ್ಗಳನ್ನು ನಮಗೆ ಗೊತ್ತಿಲ್ಲದಿರುವಂತಹ ಆ್ಯಂಗಲನ್ನು ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ ಗೊತ್ತಿರುವಂಥ ಯಾವುದಾದ್ರೂ ಆ್ಯಂಗಲಲ್ಲಿ ಪ್ಲಸ್ ಆದರೂ ಮಾಡಿ ಮೈನಸ್ ಆದರೂ ಮಾಡಿ ಅದನ್ನು ಅಗೇನ್ ಏನು ಬರಬೇಕು? 15 ಬರಬೇಕು. ಈಗ 45ರಲ್ಲಿ 30 ಮೈನಸ್ ಮಾಡಿದಾಗ 15 ಬರುತ್ತೆ. ಈ ರೀತಿಯಾಗಿ ಇದು ಏನಾಗುತ್ತೆ? ಇವಾಗ ಸೈನ್ 45 ಡಿಗ್ರಿ ಮೈನಸ್ 30 ಡಿಗ್ರಿ ನಮಗೆ ಒಂದು ಐಡೆಂಟಿಟಿ ಗೊತ್ತಿದೆ. ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೈನ್ ಎ ಮೈನಸ್ ಬಿ ಅನ್ನುವಂಥ ಐಡೆಂಟಿಟಿ ಗೊತ್ತಿದೆ. ಏನು ಐಡೆಂಟಿಟಿ ಅದು? ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ ಅನ್ನುವಂಥ ಐಡೆಂಟಿಟಿ ಗೊತ್ತಿದೆ. ಇವಾಗ ಎ ಅಂದರೆ ಏನಿರುತ್ತೆ? 45 ಡಿಗ್ರಿ. ಬಿ ಅಂದರೆ ಎಷ್ಟು? 30 ಡಿಗ್ರಿ. ಈಗ ಈ ಆ್ಯಂಗಲ್ಸ್ಗಳನ್ನು ಈ ಒಂದು ಫಾರ್ಮುಲಾದಲ್ಲಿ ಅಪ್ಲೈ ಮಾಡೋಣ. ಸೈನ್ 45 ಡಿಗ್ರಿ ಕಾಸ್ 30 ಡಿಗ್ರಿ ಮೈನಸ್ ಕಾಸ್ 45 ಡಿಗ್ರಿ ಸೈನ್ 30 ಡಿಗ್ರಿ. ಈಗ ನೋಡಿ ಸೈನ್ 45 ಅಂದರೆ ಎಷ್ಟಾಗುತ್ತೆ? 1/√2.
ಕಾಸ್ 30 ಡಿಗ್ರಿ ಅಂದರೆ ಎಷ್ಟು √3/2 ಮೈನಸ್ ಕಾಟ್ 45 ಡಿಗ್ರಿ ಅಂದರೆ ಎಷ್ಟು 1/√2 ಇಂಟು ಸೈನ್ 30 ಅಂದರೆ ಎಷ್ಟು 1/2. ಓಕೆನಾ. ಈ ಒಂದು ವ್ಯಾಲ್ಯೂಸ್ಗಳ ನಮಗೆ ಗೊತ್ತಿರಬೇಕು ಅಂದರೆ ಮಾತ್ರ ನಾವು ಈಸಿಯಾಗಿ ಇದನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಇವಾಗ ನೆಕ್ಸ್ಟ್ ನೋಡೋಣ. ಈಗ √3 - 1 ಬರುತ್ತೆ. ಇದು ಯಾವುದು ಅಂಶದಲ್ಲಿ ಸ್ಕ್ವೇರ್ದ ನ್ಯೂಮರೇಟ್ರಲ್ಲಿ √3 - 1 ಬರುತ್ತೆ ಡಿವೈಡೆಡ್ ಬೈ ಇದು LCM ಏನು ಬರುತ್ತೆ 2 ಇಂಟು √2 ಅಂತ ನಮಗೆ ಫೈನಲ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಎಕ್ಸಾಂಪಲು ಫೈಂಡ್ ದ ವ್ಯಾಲ್ಯೂ ಆಫ್ tan 13π ಡಿವೈಡೆಡ್ ಬೈ 12. ಈ ರೀತಿಯಾಗಿ ಪ್ರಶ್ನೆ ಇದೆ. ಇದನ್ನು ನಾವು ಈಸಿಯಾಗಿ ಯಾವ ರೀತಿಯಾಗಿ ಬರ್ಕೋಬೋದು ಅಂತ ನೋಡೋದಾದರೆ tan 13π ಡಿವೈಡೆಡ್ ಬೈ 12 ಅಂತ ಇದೆ. ಇದನ್ನು ನಾವು tan π ಪ್ಲಸ್ π/12 ಅಂತ ಬರ್ಕೋಬೋದಾ. 12 ಇಂಟು ಪೈ ಎಷ್ಟಾಗುತ್ತೆ 12 ಪ್ಲಸ್ ಇನ್ನೊಂದು ಪೈ 13 ಆಗುತ್ತೆ. ಈ ರೀತಿಯಾಗಿ ಬರ್ಕೋಬೋದು. ಓಕೆ, ಇವಾಗ ಟ್ಯಾನ್ nπ ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. ಟ್ಯಾನ್ ಆಫ್ nπ n ಇಸ್ ಎನಿ ಇಂಟಿಜರ್ nπ = 0 ಅಂತ ಗೊತ್ತಿರಬೇಕು. ಈ ಒಂದು ನಿಮಗೆ ಗೊತ್ತಿದ್ರೆ ಈ ಒಂದು ಜನರಲ್ ಫಾರ್ಮುಲಾ ಗೊತ್ತಿದ್ರೆ ಅದನ್ನು ಅಪ್ಲೈ ಮಾಡಿ ಟ್ಯಾನ್ π/12 ಮಾತ್ರ ಉಳಿಯುತ್ತೆ. ಟ್ಯಾನ್ π/12 ಯಾವ ರೀತಿಯಾಗಿ ನಾವು ಅಗೇನ್ ಬರಿಬೋದು. ಈಗ ಟ್ಯಾನ್ π/12 ನಾವು ಈ ರೀತಿಯಾಗಿ ಕೂಡ ಬರಿಬೋದು. ಟ್ಯಾನ್ ಆಫ್ 12 LCM ಬರಬೇಕು. ಆ ರೀತಿಯಾಗಿ ನಾವು 12ರ ಅಪವರ್ತನಗಳನ್ನು ನೋಡಿ 3 4 12 4 6 4 1 2 2 4 2 3 6 2 2 4 4 3 12. ಇದನ್ನು ನಾವು ಈ ರೀತಿಯಾಗಿ ಬರಿಬೋದು. π/4 - π/6 ಅಂತ ಬರಿಬೋದು. ಯಾಕೆ ಈ ರೀತಿಯಾಗಿ ಬರೆದ್ವಿ? ಈಗ 4 ಮತ್ತು 6ರ ಲಸವನ್ನು ತೆಗಿರಿ. ಎಷ್ಟಾಗುತ್ತೆ 4 ಮತ್ತು 6ರ ಲಸ 2 2 4 2 3 2 2 4 4 3 12 ಬರುತ್ತೆ. ಓಕೆ, ಈಗ 12 ಅಂದರೆ π ಇಂಟು 4 3 12 ಆಗುತ್ತೆ. ಮೈನಸ್ 6 2 12 ಅಂದರೆ 3π - 2π ಅಂದಾಗ ಅಗೇನ್ ಏನು ಬರುತ್ತೆ ಪೈ ಬರುತ್ತೆ. ಹಾಗಾಗಿ ನಾವು ಈ ರೀತಿಯಾಗಿ ಇದನ್ನು ಫಾರ್ಮುಲಾಗೆ ಅನುಕೂಲ ಆಗೋ ರೀತಿಯಲ್ಲಿ ಇದನ್ನು ನಾವು ಮಾಡಿಫಿಕೇಷನ್ ಮಾಡ್ಕೋಬೇಕು. ನೋಡಿ 3π - 2π ಡಿವೈಡೆಡ್ ಬೈ 12 ತಂದಾಗ π/12 ಬರುತ್ತೆ. ಈ ಒಂದು ವ್ಯಾಲ್ಯೂನ ನಾವು ಈ ರೀತಿಯಾಗಿ ಚೇಂಜಸನ್ನು ಮಾಡ್ಕೋಬೇಕು. ಇವಾಗ ನಮಗೆ ಒಂದು ಐಡೆಂಟಿಟಿ ನೆನಪಾಗಬೇಕು. ಏನಪ್ಪ ಅಂದರೆ ಟ್ಯಾನ್ A - B ಐಡೆಂಟಿಟಿ ನೋಡಿ. ಟ್ಯಾನ್ A - B ಟ್ಯಾನ್ A - B ಐಡೆಂಟಿಟಿ ಏನಿದೆ? ಟ್ಯಾನ್ A - ಟ್ಯಾನ್ B ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ A ಟ್ಯಾನ್ B ಇಂಟು ಟ್ಯಾನ್ B. ಈಗ A ಅಂದರೆ ನಾವು ಏನು ತಗೋಬೇಕು? A ಅಂದರೆ π/4 ಅಂತ ತಗೋಬೇಕು. B ಅಂದರೆ ಏನು ತಗೋಬೇಕು? π/6 ಅಂತ ತಗೋಬೇಕು. ಈ ಒಂದು ಐಡೆಂಟಿಟಿಯಲ್ಲಿ ಈ ಒಂದು ವ್ಯಾಲ್ಯೂಸ್ಗಳನ್ನು ನಾವು ಅಪ್ಲೈ ಮಾಡೋಣ. ಟ್ಯಾನ್ π/4 ಮೈನಸ್ ಟ್ಯಾನ್ π/6 ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ π/4 ಇಂಟು ಟ್ಯಾನ್ π/6. ಓಕೆ, ಈಗ ವ್ಯಾಲ್ಯೂಸ್ಗಳನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ವ್ಯಾಲ್ಯೂಸ್ಗಳನ್ನು ಟ್ಯಾನ್ π/4 ಅಂದರೆ ಎಷ್ಟು 1. ಟ್ಯಾನ್ π/6 ಅಂದರೆ ಟ್ಯಾನ್ 30 ಡಿಗ್ರಿ 30 ಡಿಗ್ರಿ 1/√3 ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ 45 ಡಿಗ್ರಿ 1 ಬರುತ್ತೆ. ಟ್ಯಾನ್ π ಅಂದರೆ ಅದು 1/√3 ಅಂತ ಬರುತ್ತೆ. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋಣ. √3 - 1 ಡಿವೈಡೆಡ್ ಬೈ √3 ಡಿವೈಡೆಡ್ ಬೈ √3 ಪ್ಲಸ್ 1 ಡಿವೈಡೆಡ್ ಬೈ √3. √3 ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ನಮಗೆ ಫೈನಲ್ ಆನ್ಸರ್ ಏನು ಬರುತ್ತೆ? √3 - 1 ಡಿವೈಡೆಡ್ ಬೈ √3 ಪ್ಲಸ್ 1. ನೆಕ್ಸ್ಟ್ ಉದಾಹರಣೆ. ಪ್ರೂವ್ ದ್ಯಾಟ್ ಸೈನ್ ಆಫ್ x ಪ್ಲಸ್ y
divided by sin of x minus y equals to tan of x plus tan y divided by tan of x minus tan y ಅಂತ ನಾವು ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಸಾಲ್ವ್ ಮಾಡಬೇಕಾಗಿದೆ. ಸೊ ಸೊಲ್ಯೂಷನನ್ನು ನೋಡೋಣ. ಎಲ್ ಎಚ್ ಎಸ್ ಅನ್ನು ಮೊದಲಿಗೆ ತೆಗೆದುಕೊಳ್ಳೋಣ. ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಸೈನ್ ಆಫ್ ಎಕ್ಸ್ ಮೈನಸ್ ವೈ. ಸೊ ಇದರಲ್ಲಿ ನಮಗೆ ಫಾರ್ಮುಲಾ ಗೊತ್ತಿದೆ. ಐಡೆಂಟಿಟಿ ಏನಂತಂದರೆ ಸೈನ್ ಎ ಪ್ಲಸ್ ಬಿ. ಒಂದು ಐಡೆಂಟಿಟಿನ ನಾವು ನೇರವಾಗಿ ಇಲ್ಲಿ ಅಪ್ಲೈ ಮಾಡೋಣ. ಸೈನ್ ಆಫ್ ಎ ಕಾಸ್ ಎ ಬದಲಿಗೆ ಇಲ್ಲಿ ಎಕ್ಸ್ ಅಂತ ತಗೋಬೇಕು. ಸೈನ್ ಎಕ್ಸ್ ಕಾಸ್ ವೈ ಪ್ಲಸ್ ಕಾಸ್ ಎಕ್ಸ್ ಸೈನ್ ವೈ ಡಿವೈಡೆಡ್ ಬೈ ನೆಕ್ಸ್ಟ್ ಸೈನ್ ಎ ಮೈನಸ್ ಬಿ ಫಾರ್ಮುಲಾ ಇಲ್ಲಿ ಅಪ್ಲೈ ಆಗುತ್ತೆ. ಸೈನ್ ಆಫ್ ಎಕ್ಸ್ ಕಾಸ್ ಆಫ್ ವೈ ಮೈನಸ್ ಕಾಸ್ ಆಫ್ ಎಕ್ಸ್ ಸೈನ್ ಆಫ್ ವೈ ಅಂತ. ಸೊ ಇವಾಗ ಏನು ಮಾಡಬೇಕಪ್ಪ ಅಂದರೆ ಈ ಹೋಲ್ ಟರ್ಮಿಗೆ ನಾವು ಕಾಸ್ ಎಕ್ಸಿಂದ ಡಿವೈಡ್ ಮಾಡಬೇಕು. ಈ ಒಂದು ಕಾಸ್ ಎಕ್ಸಿಂದ ಇದಕ್ಕೂ ಕೂಡ ಕಾಸ್ ಎಕ್ಸಿಂದ ಡಿವೈಡ್ ಮಾಡಬೇಕು. ಇಲ್ಲೂ ಕೂಡ ಕಾಸ್ ಎಕ್ಸಿಂದ ಡಿವೈಡ್ ಮಾಡಬೇಕು. ಕಾಸ್ ಎಕ್ಸ್ ಇಂಟು ಕಾಸ್ ವೈ ಈ ಎರಡು ಟರ್ಮಿಂದ ಈ ನ್ಯೂಮರೇಟ್ರಿಗೆ ಡಿನಾಮಿನೇಟ್ರಿಗೆ ನಾವು ಏನು ಮಾಡಬೇಕಪ್ಪ ಅಂದರೆ ಡಿವೈಡ್ ಮಾಡಬೇಕು. ಅವಾಗ ಏನಾಗುತ್ತೆ, ಸೊ ನೇರವಾಗಿ ಕಾಸ್ ವೈ ಕ್ಯಾನ್ಸಲ್ ಆಗುತ್ತೆ. ಕಾಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕೂಡ ಕಾಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಕಾಸ್ ವೈ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯುವಂಥ ಟರ್ಮ್ಸ್ಗಳನ್ನು ನೋಡಿ. ಸೈನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಆಫ್ ಎಕ್ಸ್ ಪ್ಲಸ್ ಇಲ್ಲಿ ಸೈನ್ ಆಫ್ ವೈ ಡಿವೈಡೆಡ್ ಬೈ ಕಾಸ್ ಆಫ್ ವೈ. ನೆಕ್ಸ್ಟ್ ಸೈನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಆಫ್ ಎಕ್ಸ್ ಮೈನಸ್ ಸೈನ್ ಆಫ್ ವೈ ಡಿವೈಡೆಡ್ ಬೈ ಕಾಸ್ ಆಫ್ ವೈ ಅಂದಾಗ ಏನು ಆನ್ಸರ್ ಬರುತ್ತೆ? ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ಟ್ಯಾನ್ ಆಫ್ ವೈ ಡಿವೈಡೆಡ್ ಬೈ tan of x minus tan y. LHS is equal to RHS, hence proved.